ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಮೊನ್ನೆ ಕಾರ್ ತೊಗೊಂಡ್ರು ನಮ್ಮ ಅಕ್ಕನ ಮಗಳು. ಅಲ್ಲಿ ಹೋಗಿದ್ದೆ 2 ದಿನ, ಮತ್ತೆ ಬಂದಿದ್ದೆ ರೀ. ಈಗ ಮತ್ತೆ ಒಂದು ಟೂರಿಗೆ ಹೋಗೋ ಪ್ಲ್ಯಾನ್ ಇದೆ ನಮ್ದೀಗ. ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ವ್ಲಾಗ್ದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾರು ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್ ಮಾಡ್ರಿ ಅಂತಲೇ ಕೇಳ್ಕೊತೀನಿ. ಓಕೆ, ಲೆಟ್ಸ್ ಗೋ. ನೋಡ್ರಿ, ಇಲ್ಲಿ ನನ್ನ ಔಟ್ಫಿಟ್ ನಂಗೆ ತೋರಿಸ್ಲಿಕ್ಕೆ ವಿಡಿಯೋ ಮಾಡಿ ಯಾರೂ ಇರಲಿಲ್ಲ ರೀ ಮನೆಯಲ್ಲಿ. ಅದಕ್ಕೆ ನಾನೇ ಇಲ್ಲಿ ಕಂಡೆಯಲ್ಲಿ ನಿಂತ್ಕೊಂಡು ನನ್ನ ಔಟ್ಫಿಟ್ ನಾನು ನೋಡ್ಕೊಳ್ತಾ ಇದ್ದೀನಿ ರೀ. ಮತ್ತು ನಾವು ಧಾರವಾಡ ಕಡೆ ಪ್ರಯಾಣಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ನಮ್ಮ ಸಿಸ್ಟರು ನಾನು ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ ರೀ. ನೋಡಿರಿ, ಇದು ವಿಧಾನಸೌಧಲ್ಲ, ಸುವರ್ಣಸೌಧ ಅಂತ ಹೇಳ್ತಾರೆ ರೀ. ಮೊನ್ನೆ ಸರಿ ನಾನು ರಾಂಗಾಗಿ ಅಂದೆ. ಇದು ಸುವರ್ಣಸೌಧದೊಂದು ಹೋಗ್ಬೇಕಾದ್ರೆ, ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಇದು ಬೆಳಗಾಮದಲ್ಲೇ ರೋಡಲ್ಲಿ ಎಲ್ಲ ಕಾಣಿಸ್ತದೆ ರೀ. ಇದು ಹೋಗ್ಬೇಕಾದ್ರೆ ಅದೊಂದು ಸ್ವಲ್ಪ ವ್ಯೂ ತೊಗೊಂಡೆ ರೀ ನಾನು. ಬೆಳಗ್ಗೆ ಮುಂಜಾನೆ ರೀ ಇದು ಜಲ್ದಿನ ಅದ್ರ ವ್ಯೂ ಹೆಂಗೆ ಕಾಣಿಸ್ತದೆ ಅಂಥೇಳಿ ಗೊತ್ತಾಗ್ತದೆ. ನಾವು ಸಂಕ್ರಾಂತಿ ದಿವಸ ದಾಂಡೇಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ರೀ. ಅದರ ಸಲುವಾಗಿ ನಮ್ಮ ಸಿಸ್ಟರ್ ಮಗಳು ನಮಗೆ ಇಲ್ಲಿ ಧಾರವಾಡ ಬಸ್ ಸ್ಟಾಪಲ್ಲಿ ಬರೋಕ್ಕೆ ಹೇಳಿದ್ಲು ರೀ. ಯಾಕಂದರೆ ಅವರು ಅಲ್ಲಿ ಕಾರ್ ತೊಗೊಂಡು ಬರ್ತಾ ಇದ್ದಾರೆ ರೀ. ನಾವು ಸುಮ್ಮನೆ ಇನ್ನು ಅವ್ರ ಮನೆಯವರೆಗೆ ಹೋಗಿ ಕಾರ್ ಹತ್ತಿ ಬರಬೇಕಾದ್ರೆ ಲೇಟ್ ಆಗ್ತದಂತೆ ಇಲ್ಲೇ ಧಾರವಾಡ ಬಸ್ ಸ್ಟಾಪ್ದಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ಅಷ್ಟರಲ್ಲಿ ನಮ್ಗೆ ಹಶು ಆಗ್ತಾಯಿದೆ ಅಂತ ಮತ್ತೆ ಇಲ್ಲಿ ಟಿಫಿನ್ ತೊಗೊಳ್ತಾ ಇದ್ದೇನೆ ನೋಡಿರಿ. ಇದೊಂದು ಸಣ್ಣ ಕ್ಯಾಂಟೀನ್ ಇತ್ತು. ನಮ್ಮ ಸಿಸ್ಟರ್ಗೆ ಹಶು ಆಗ್ತಾಯಿತ್ತಂತೆ. ಅವಳು ಮತ್ತು ಇಡ್ಲಿ ಸಾಂಬಾರು ತೊಗೊಂಡೆ ರೀ. ನಾನು ಬೆಣ್ಣೆ ದೋಸೆ ತೊಗೊಂಡೆ. ಇಬ್ಬರು ಸೇರಿ ಇಲ್ಲಿ ಲೈಟಾಗಿ ಟಿಫಿನ್ ಮಾಡ್ತಾ ಇದ್ದೇವೆ ರೀ. ಮತ್ತು ಅವ್ರು ನಮ್ಮ ಸಿಸ್ಟರ್ ಮಗಳು ಹೇಳಿದ್ಲು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ, ನಾವು ಬರ್ತಾ ಇದ್ದೀವಿ ಅಂತ. ಮತ್ತು ಅಲ್ಲೇ ಸ್ವಲ್ಪ ಟಿಫಿನ್ ಮಾಡಿ ಸ್ವಲ್ಪ ಟೀ ಅದು ಕುಡ್ದೀವಿ ರೀ. ನಾವು ಟೀ ಕುಡಿದು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡಿವಿ ನೋಡ್ರಿ. ಅವ್ರು ಬರೋ ಸಲುವಾಗಿ ಅವ್ರು ಯಾವಾಗ ಬರ್ತಾರಂತ ಕಾಯ್ಬೋದು. ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ನಮ್ಮ ಸಿಸ್ಟರ್ ಹೇಳಿದ್ರಿ, ಇಲ್ಲೇ ನಿಂತ್ಕೊಳ್ಳೋನು ಸ್ವಲ್ಪ ಹೊತ್ತು, ಈ ಕಡೆಯಿಂದ ಗಾಡಿ ಹೋಗ್ತದೆ ಅಂತೇಳಿ ಇಲ್ಲೇ ರೋಡಲ್ಲೇ ನಾವು ಕಾಯ್ತಾ ನಿಂತ್ಕೊಂಡಿವಿ ನೋಡ್ರಿ. ಅವು ಮಗಳು ಬರ್ತಾಳೆ ಅಂತ. ಹಂಗೆ ಅಲ್ಲಿ ಇದೊಂದು ಸ್ವಲ್ಪ ಎಲ್ಲ ವ್ಯೂ ತೊಗೊಂಡೆ ರೀ ನಾನು ನಿಂತ್ಕೊಂಡು ಬಸ್ ಸ್ಟಾಪ್ ಹತ್ರ ಎಲ್ಲ. ಹಾಕೋದಿಲ್ಲ, ಆ ಕಡೆಯಾಕೆ ಬರಲ್ಲ ಅವು. ಇಲ್ಲಿ ಸ್ವಲ್ಪ ಹಸೆ ಕಡ್ಲಿ ಗಿಡ ಭಾಳ ಚೆನ್ನಾಗಿದ್ದವು ರೀ. ಅದಕ್ಕೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ತಿನ್ನೋಕೆ ಚಲೋ ಆಗ್ತದೆ ಅಂಥೇಳಿ ಮತ್ತು ನಮ್ಮ ಸಿಸ್ಟರ್ ತೊಗೋಬೇಕಂತ ನೋಡ್ತಿದ್ದಾಳೆ. ಅವಳಿಗೆ ಸ್ವಲ್ಪ ಅದು ಇದು ಸ್ವಲ್ಪ ತಿನ್ನೋದಂದ್ರೆ ಭಾಳ ಇಷ್ಟ ರೀ. ಏನು ಇದೆಲ್ಲ ತೊಗೋತಾ ಇರ್ತಾಳೆ, ತಿನಿಸುಗಳನ್ನೆಲ್ಲ ತೊಗೊಂಡ್ರೆ ರೀ ಕಡ್ಲಿ. ಅಷ್ಟರಲ್ಲಿ ನಮ್ದು ಕಾರ್ ಬಂತು ನೋಡ್ರಿ, ನಿಂತ್ಕೊಂಡಿದೆ. ಮತ್ತು ನಾವು ಹೋಗ್ತಾ ಇದ್ದೀವಿ ರೀ ಕಾರ್ ಹತ್ರ. ಇಲ್ಲಿ ಕಾರಲ್ಲಿನೂ ಮತ್ತು ಬೇರೆಯವರು ಬಂದು ಕೂತಿದ್ರು ಎಲ್ಲರೂ, ಯಾರ್ಯಾರು ಬರೋರೆಲ್ಲರೂ. ಇದು ನೋಡ್ರಿ ನಮ್ಮ ಅಕ್ಕನ ಮಗಳು. ನಾನು ಲೆಂಗದಂತ ಹಾಕೊಂಬರಕ್ ಮಾಡಿದ್ನಿ, ಆಗ್ಲಿಲ್ಲ. ಆಯ್ತು ನಿನ್ ಲಂಗ ಇಲ್ಲಿ ಬರೇ ಇಂತ ಹಾಕೊಂಬರಿ. ಅಂಟಿದ್ದೆಲ್ಲ ತೆಗೆದ ಹಾಕ್ಬಿಟ್ಟಿರ್ತಾರಲ್ಲ. ಬಂದವನ್ ಚಲೋ ವಿಡಿಯೋ. ಏನು ಮಾಡ್ಬೋದು, ನಮ್ಮ ಕೆಲಸ ಅದಾಗ್ಬಿಟ್ಟಿರ್ಲ. ಅಲ್ಲ, ಈಗ ಮಮ್ಮಿ ಬೈದಿದ್ದು ಮಾಡಿದ್ದು ಇವು ಪ್ರೂಫ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಸೇಮ್. ಸಂಕ್ರಾಂತಿ ಹಬ್ಬದ ಮೊದಲ ವರ್ಷ
ನಡಕ್ಕೆಲ್ಲ ಸೇರಿ ಸಿಗ್ತಾವ ಕಾಡ ಹಳ್ಳಿ ಹೋಗ್ಬಿಡ್ದ ನಮ್ಮ ಜಡ್ ಮನೆ ಐತಿ ಮ್ಯಾಗ ಅವಲ್ಲ ನೀ ಮತ್ತೆ ಅದ್ಮೇಲೆ ನಿಮ್ಮ ಅಲ್ಲಿ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಮಾಡಿಟ್ಟಿದ್ದೇ ಇರ್ತಾವ ಎಲ್ಲ ತೊಗೊಂಡ್ಬಿಡು ಬೇಕಾದ್ರೆ ಪಲ್ಯ ಅನ್ನ ಸಾರು ಮಾಡ್ಕೊಡಿದ್ರು ಕೊಡ್ತಾರ ಅವ್ರು ಅಂಗಡಿಯಾರ ಒಬ್ಬೊಬ್ರು ಅಡ್ಗೆ ಮಾಡೋ ಅಂಗಡಿನೇ ಇರ್ತಾವಲ್ಲ ಮುಂಜಾನೆ ಹೋಗಿ ಪಟ್ನೆ 8 ಗಂಟೆಗೆ ಎಲ್ಲ ತಗೊಂಡ್ಬಂದ್ಬಿಡುದು ಬಂದಾಗ ಯಾರು ಮನೆ ಮಾಡ್ಕೊತ್ಕೊಂಡಿರಲ್ಲ ಎಲ್ಲ ಕೊಂಡ್ಬಿಡ್ತಾರೆ ರಾತ್ರಿ ನಾವು ಹೋಗ್ಬಿಟ್ರೆ 9 ತೊಗೊಂಬರಾಕ ನಾನು ಬಿಳಿ ಅನ್ನ ಮಾಡ್ಕೊತೀನಿ ಮತ್ತೆ ಮುಂಜಾನೆ ಪಲ್ಯ ಅಡ್ಗೆ ಮಾಡಕ್ ಬರ್ತೈತಿ ಎಲ್ಲಿ ನಾ ಪಲ್ಯ ಬದ್ನಿಕಾಯಿ ಗಜ್ಜರಿ ತೊಗೊಂಬಂದ್ ನಾನು ಅದ್ರ ಪಲ್ಯ ಮಾಡ್ಯಾರ ಒಂದು ಬೇಡ ಅನ್ನಕ್ಕೆ ತಂದ್ಬಿಡು ಅಂತ ಹೇಳಿ ಬಂದ್ಬಿಟ್ಟು ಇವರಿಬ್ಬರು ಮಕ್ಕಳ್ರಿ ಮೊಸರು ಬೇಕಂಥೇಳಿ ಪಿಕ್ನಿಕ್ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಎಲ್ಲ ಕಟ್ಕೊಂಡಿದ್ದು ರೀ ಮೊಸರು ಒಂದು ತೊಗೊಂಡಿದ್ದಿಲ್ಲ ಅದಕ್ಕೆ ಇವ್ರು ಮೊಸರು ತರಕ್ಕೆ ಹೋಗಿದ್ದರು ರೀ ತೊಗೊಂಡು ಬಂದರಿ ಇದು ನೋಡ್ರಿ ದಾಂಡೇಲಿಗೆ ಹೋಗ್ಬೇಕಾದ್ರೆ ಪೂರ ಕಾಡೊಳಗೆ ಹೋದಂಗೆ ಅನಿಸ್ತ್ರಿ ನಮಗೆ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿ ದಾಂಡೇಲಿಗೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಿರಲಿಲ್ಲ ಯಾವ ಕಡೆ ಹೋಗ್ಬೇಕನ್ನೋದು ಗೊತ್ತಿರಲಿಲ್ಲ ರೀ ಇದು ಧಾರವಾಡಿಂದ 1.5 ತಾಸು ಅಷ್ಟೇ ಆಗ್ತದಂತಂದರು ನೋಡ್ರಿ ಹೋಗ್ತಾ ಇದ್ದೀವಿ ಬರೀ ಗಿಡನೇ ಕಾಣ್ತಿದ್ದಾವೆ ಕಾಡನೇ ಕಾಣ್ತಾ ಇದೆ ನೋಡ್ರಿ ಫುಲ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ದಟ್ಟ ಕಾಡನೇ ಕಂಡಂಗೆ ಕಾಣಿಸ್ತದೆ ಫಾರೆಸ್ಟನೇ ಇತ್ತು ಇದು ಪೂರ ಇಲ್ಲಿ ಹುಲಿ ಅದು ಏನಾದರೂ ಇದ್ದಾವೇನೋ ಬಂದರೆ ಹೆಂಗೆ ಅಂತ ನಾನು ಕೇಳ್ತಾ ಇದ್ದೆ ರೀ ಹಾದಿಯಲ್ಲಿ ಆ ಥರ ಏನೂ ಇಲ್ಲ ಅಂತ ಇದ್ದೆ ರೀ ನೋಡಿರಿ ಇದೊಂದು ವ್ಯೂ ತೊಗೊಂಡಿದ್ದು ನೋಡ್ರಿ ಹೋಗ್ಬೇಕಾದ್ರೆ ರೋಡ್ನಾಗ ನಾನು ನೀನು ಹೋಗುವಾಗ ನೀನು ಬೀಳ್ತೈತಿ ಫೋನು ಈ ಕಡೆ ಬಾ ಚೇತನ್ ಮಮ್ಮಿ ನೀ ಯಾಕೆ ಮತ್ತೆ ದಂಡಿಗೆ ಹೋದೆ ಕಮಲ ಕರೆಕ್ಟ್ ಫೋನ್ ಪೇ ಇಲ್ಲಿ ಒಳಗೆ ಹೋಗಿ ಮಾಡ್ಕೋಬೇಕಿಲ್ಲ ಅಂತ ಇಲ್ಲ ದಂಡಿಗೆ ಇದ್ದೀನಿ ನಾನು ಯಾಕೆ ಗಾಬರಿ ಮಾಡ್ಕೊಂಡು ಬರ್ತಾ ಕಮಲ ಫೋನ್ ಕಿಮ್ಮತ್ತಿನ ಇಲ್ಲ ಒಂದ್ಸಲ ಬಿದ್ರೆ ಅದು ಸ್ವಲ್ಪ ಇದು ಆಗ್ತಿರ್ತಾರೆ ಮತ್ತೆ ಹೊರಗೆ ಬಿದ್ರು ಗಾಡಿ ಮುಂದೆ ಹೋಗೋ ಮುಂದೆ ಹೋಗ್ತಾರ ಮತ್ತೆ ಅದ್ರ ಮೇಲೆ ಗಾಡಿ ಇಲ್ಲಿ ಹಾದಿಲಿ ಮತ್ತು ನಾವು ಹೋಗ್ಬೇಕಾದ್ರೆ ಇಲ್ಲಿ ಕಬ್ಬಿನ ಜ್ಯೂಸ್ ಇಟ್ಟಿದ್ರಿ ಕಬ್ಬಿನ ಹಾಲು ತೆಗೆದು ಕೊಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಕಬ್ಬಿನ ಹಾಲು ಕುಡಿದ್ಬಿಟ್ಟು ಮತ್ತೆ ನಮ್ಮ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರೂ ಇಲ್ಲಿ ಇಳಿದೀವಿ ರೀ ಸ್ವಲ್ಪ ಇಳಿದೀವಿ ಮತ್ತು ಎಲ್ಲರೂ ಕಬ್ಬಿನ ಹಾಲು ಆರ್ಡ್ರ್ ಮಾಡಿದ್ವಿ ರೀ ಇಲ್ಲಿ ಎಲ್ಲನೂ ವ್ಯೂ ತುಂಬ ಚೆನ್ನಾಗಿತ್ತು ರೀ ಮತ್ತು ಹಂಗೆ ಇಲ್ಲಿದೆಲ್ಲ ಸ್ವಲ್ಪ ಒಂದು ವ್ಯೂ ತೊಗೊಂಡ್ವಿ ನೋಡ್ರಿ ಎಲ್ಲರೂ ಕಬ್ಬಿನ ಹಾಲು ಕುಡಿಲಿಕ್ಕೆ ಕೂತ್ಕೊಂಡೀವಿ ನಾವು ಭಾಳ ರುಚಿ ಇತ್ತು ರೀ ಇದು ಕಬ್ಬಿನ ಹಾಲು ಚಲೋ ಐತೆ ನೋಡ್ರಿ ಅವ್ರು ಡ್ರೈವರ್ ಬರ್ತಾರೆ ಮತ್ತು ಕಬ್ಬಿನ ಹಾಲು ಕುಡಿದು ಮತ್ತೆ ಹೋಗ್ತಾ ಇದ್ದೇವೆ ನೋಡ್ರಿ ನಾವು ನೆಕ್ಸ್ಟ್ ಇಲ್ಲಿ ನೋಡ್ರಿ ಬರೀ ಕಾಡು 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 ಗಿಡಗಳು ದಟ್ಟ ಅರಣ್ಯ ಕಾಣಿಸ್ತದೆ ನೋಡ್ರಿ ಒಳಗೆಲ್ಲ ಹೋದಂಗೆ ನೋಡ್ರಿ ನಾವು ದಾಂಡೇಲಿಗೆ ರೀಚ್ ಆದ್ವಿ ರೀಚ್ ಆಗಿ ಇಲ್ಲಿ ಸ್ವಲ್ಪ ಕಾರ್ ಸ್ಟಾಪ್ ಮಾಡಿದ್ವಿ ರೀ ಯಾಕಂದ್ರೆ ಕಾರ್ ಸ್ಟಾಪ್ ಮಾಡೋದು ಪಾರ್ಕಿಂಗ್ ಇನ್ನೂ ಮುಂದಿತ್ತು ರೀ ಮತ್ತು ನಾವು ಇಲ್ಲೇ ಎಲ್ಲ ಸ್ವಲ್ಪ ಲಗೇಜ್ ಎಲ್ಲ ಇಳಿಸ್ಕೊಂಡು ಆಮೇಲೆ ಕಾರ್ ಪಾರ್ಕಿಂಗ್ ಆ ಕಡೆ ಮಾಡಿ ಬಂದ್ರಾಯ್ತು ಅಂತ ಇಲ್ಲೇ ಎಲ್ಲ ನಮ್ಮ ಲಗೇಜ್ಗಳನ್ನೆಲ್ಲ ತೊಗೊಳ್ತಾ ಇದ್ದೇವೆ ನೋಡ್ರಿ ಇಲ್ಲಿದೆಲ್ಲ ಒಂದು ವ್ಯೂ ತೊಗೊಂಡೇನು ನೋಡ್ರಿ ಎಲ್ಲ ಇಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ
ಇವರೆಲ್ಲ ಸಿಸ್ಟರ್ ಮಕ್ಕಳು ದಾಂಡೇಲಿಗೆ ಬಂದ್ವಿ ಈಗ ಅವರು ಎಲ್ಲರೂ ಬಂದಾರ್ರಿ. 5 ಮೆಂಬರ್ಸ್ ಬಂದ್ವಿ. ನಮ್ಮ ಲಗೇಜ್ ಎಲ್ಲ ತೊಗೊಂಡು ಮತ್ತೆ ನಾವು ಈ ಕಡೆ ಮುಂದೆ ಹೋಗ್ತಾ ಇದ್ದೀವಿ ನೋಡ್ರಿ. ಯಾಕಂದರೆ ನದಿ ಇನ್ನೂ ಸ್ವಲ್ಪ ಮುಂದೆ ಇದೆ, ಹಂಗೆ ಹೋಗ್ತಾ ಇದ್ದೀವಿ ರೀ ಎಲ್ಲರೂ ಸೇರಿ. ಮತ್ತು ಇಲ್ಲಿ ನೋಡ್ರಿ ಮತ್ತೆ ಬೇರೆ ಬೇರೆದವ್ರೆಲ್ಲರೂ ಪ್ರವಾಸ ಬಂದಿದ್ದು ರೀ. ಸ್ವಲ್ಪ ಗದ್ದಲನೇ ಇತ್ತು ರೀ, ರಶ್ ಭಾಳ ಇತ್ತು ರೀ. ಅದಕ್ಕೆ ನಾವು ಮತ್ತೆ ಇಲ್ಲಿ ನೋಡ್ರಿ ಈಗ ನಮ್ಮ ಮಗಳೆಲ್ಲ ತೊಗೊಂಡಿದ್ದಾಳೆ. ಎಲ್ಲ ಅಕ್ಕಿದ ತಯಾರಿ ನೋಡ್ರಿ. ಆಕಿ ಎಲ್ಲ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ಲು ರೀ. ನಾವು ಅವ್ರಕ್ಕಿಂತ ದೊಡ್ಡವರಾಗಿ ಅವ್ರ ಆಂಟಿಗಳಾಗಿ ನಮಗೇನು ಗೊತ್ತಿರಲಿಲ್ಲ ರೀ. ಎಲ್ಲ ಆಕೆ ಪ್ರತಿಯೊಂದು ಅರೇಂಜ್ ಮಾಡ್ಕೊಂಬಂದಿದ್ಲು ರೀ ನಮ್ಮ ಮಗಳು. ಡಾಕ್ಟರ್ ಅದಾಳಲ್ರಿ ರೀಟಾ, ಅವಳು ನೋಡ್ರಿ. ಇಲ್ಲಿ ಸ್ವಲ್ಪ ಲೈಟಾಗಿ ಹಂಗೆ ಏನಾರು ತಿಂದು ಹೋಗೋಣ ಅಂತೇಳಿ ಬಜ್ಜಿ ಆರ್ಡ್ರ್ ಮಾಡಿದ್ವಿ. ಬಜ್ಜಿ ಮತ್ತು ಚಾ ತಿಂದು ಮತ್ತು ನಮ್ಮ ಮುಂದಿನ ಪ್ರವಾಸ ಇದಕ್ಕೆ ಹೋಗ್ತಾ ಇದ್ದೀವಿ ರೀ, ನದಿಗೆ. ಗಾಗಲ್ ಹಾಕೊಂಡು ಕಡ್ಲಿ ತಿನ್ನತ್ತಾರ. ಗಾಗಲ್ ಹಾಕೊಂಡು ಕಡ್ಲಿ ತಿನ್ನತ್ತಾ ಇದ್ದವ್ರು ಅಮೆರಿಕದಿಂದ ಇಳಿದು ಬಂದಿದ್ದಾರೆ ಆದರೂ ನಮ್ಮ ಕನ್ನಡ ಅಭಿಮಾನವನ್ನು ಬಿಟ್ಟಿಲ್ಲ ಅವರು, ತಿನ್ನೋದು ಬಿಟ್ಟಿಲ್ಲ ಅವರು. ಕನ್ನಡ ಅಭಿಮಾನ. ನಾವೀಗ ದಾಂಡೇಲಿ ಇದ್ದೀವಿ, ಒಳಗೆ ಕುಂತೀವಿ ರೀ. ಸ್ವಲ್ಪ ಲೈಟಾಗಿ ಟಿಫಿನ್ ಮಾಡಿ ಆಮೇಲೆ ಅಲ್ಲಿ ಹೋಗ್ಬೇಕು ರೀ. ನಮ್ದು ಏನೇನಿದೆ ಅಲ್ಲೆಲ್ಲ ನೋಡಬೇಕು. ಇವರು ನಮ್ಮ ಮಗಳು ಬಾಗಿಲು ಕೊಟ್ಟು ಹಾಕೋದಂತೆ ಕಾಣ್ತೀರ ಅಂದು, ಅದಕ್ಕೆ ಹಾಕೊಂಡಿದ್ದೀನಿ. ಸಣ್ಣದು ಸಾಕು. ಇಲ್ಲಿ ನೋಡಿ, ಇಲ್ಲಿ ಕಲಾಮಿ ಟಿಕೆಟ್ ಅದರಿಂದ ಶೈತ್ ಹಚ್ಕೊಂಡು ಏನು చెప్పా అక్కడ ತೊಗೊಂಡೇನಿ ಮೊಸಳಿ. ಮುಂದೆ ಹೋದಂಗೆ ಯಾಕೆ ಬಿಡೋದಿಲ್ಲ, ಅಲ್ಲೇ ಒಂದೇ ಬಿಡಿ ಇತ್ತು, ಅಲ್ಲೇ ಜಾಗ ಮಾಡ್ಬೋದು.
ಅದಕ್ಕೆ ಅಲ್ಲೇ ಹೋಗಿ ಬರ್ರಿ ಮತ್ತೀಗ ನೀವೆಲ್ಲಿ ಕುಂಡಿರ್ತೀರೇನ್ರಿ ಬರ್ರಿ ಅಲ್ಲಿರೋನ್ ಬರ್ರಿ ಒಂದು ನೋಡ್ಕೊಂಬರ್ರಿ ನೀವು ನಾವು ಬರ್ತೀವಿ ಅರ್ವಿದಷ್ಟೇ ಒಂದು ಚೀಲ ಹಿಡ್ಕೊರ್ ಬೇರೆ ಎಲ್ಲ ಅಡಿಕೆ ಹಾಕೊಂಡು ಕುಂದ್ರೊಟ್ಟ ನೋಡಿಲ್ಲ ಹೊಳೆಯಾಗ ಇಳ್ಯಾಕ ಬರೋಂಗಿಲ್ಲ ದಂಡಿ ಕೂತ್ರು ನೀರು ಚರಿಗಿತ್ತು ತೋತಲ್ ಮೇವಣ ಹವಾ ಎಲ್ಲ ಆಟ ಆಡಿಸ್ತೀನಿ ನೀ ಫೋನ್ ಹಚ್ಚಿಲ್ಲ बड़ा बड़ा पानी ना ಇಲ್ಲಿ ನೋಡ್ರಿ ಇದು ಕಾಳಿ ನದಿ ಅಂತ್ರಿ ಕಾಳಿ ನದಿ ಒಳಗೆ ಇಲ್ಲಿ ಸ್ನಾನ ಮಾಡ್ಬೇಕಂತ ನಾವೆಲ್ಲರೂ ಬಂದೀವಿ ಈ ಕಡೆ ನೋಡ್ರಿ ಎಷ್ಟೊಂದು ಜನ ಬಂದಿದ್ದಾರೆ ಎಲ್ಲ ಇನ್ನೂ ಆ ಕಡೆ ಸೈಡೆಲ್ಲ ಇನ್ನೂ ತುಂಬ ಜನ ಮಾಡ್ತಾ ಇದ್ದರು ನಾವು ಈ ಸೈಡ್ ಬಂದೇವಂತ ಈ ಕಡೆ ವ್ಯೂ ಅಷ್ಟೇ ತೊಗೊಂಡೆ ನಾನು ನೋಡ್ರಿ ಎಲ್ಲ ಜನ ಹೆಂಗೆ ಮಾಡ್ತಾ ಇದ್ದಾರೆ ಕಾಳಿ ನದಿ ಅಂತೆ ತುಂಬ ದೊಡ್ಡ ನದಿ ಅಂತೆ ಇಲ್ಲಿ ಪೊಲೀಸರು ಕವಲಾಗಿ ಕೂತ್ಕೊಂಡಿದ್ದಾರೆ ನೋಡ್ರಿ ಫಾರೆಸ್ಟ್ ಪೊಲೀಸರು ಯಾಕಂದ್ರೆ ಅಲ್ಲಿ ಒಂದು ಹಗ್ಗ ಕಟ್ಟಿಬಿಟ್ಟಿದ್ದರಿ ಅದನ್ನು ದಾಟಿ ಹೋಗಂಗಿಲ್ಲ ಅಂಥೇಳಿ ನಡಿ ಪಾಟ್ನೆ ಬರೋವ್ರಿ ಇಬ್ರು ಕೈ ಹಿಡ್ಕೋರೆ ಏ ಅಲ್ಲಿ ದಾರ ಹಿಡಿಯಕ್ಕೆ ಐತ್ ನೋಡಲ್ಲಿ ಹಗ್ಗ ಹಿಡಿದು ಐತ್ ನೋಡಿ ಇಲ್ಲಿ ಹಗ್ಗ ಹಿಡ್ಕೊಂಡು ಮಾಡ್ರಿ ಇಲ್ಲ ಐತ್ ನೋಡಿ ಇಲ್ಲೇ ಬರ್ರಿ ಹಾ ಅಲ್ಲೇ ಮಾಡ್ರಿ ಚಲಿನ ತೋರ್ಸ್ಕೊರಿ ತೋರ್ಸೋದು ಎಲ್ಲರೂ ತಲೆ ಮೇಲೆ ಅಲ್ಲ ಪೂರ ತಲೆನ ತೋರ್ಸ್ಕೊಂಡ್ರೆ ಏ ನೀವು ಇಲ್ಲೇ ಇರಿ ಏ
ಹಗ್ಗ ಹಿಡ್ಕೊ ಹಗ್ಗ ಹಗ್ಗ ಹಿಡ್ಕೊ. ಹಾಂ ಇಲ್ಲೇ ಬೇಡ ಅಲ್ಲಿ ಬೇಡ ಇಲ್ಲೇ ಮಾಡು. ತಲೆ ತೋರ್ಸ ನೀರಾಗ. ಅಯ್ಯೋ ನೀನ್ ತಲೆಗಟ್ಟ ಹಾಕೋ, ಮಂದಿಗೆ ಗೊತ್ತಾಗುತ್ತೆ. ರೀಟಾ ಏಯ್ ತಲೆ ನೀರ ತೋರ್ಸ ಬಗ್ಗಣ್ಣ ಅಕ್ಕಿಗೆ ಅಕ್ಕಿಗೆ. ನೀರಾಗ ಕುಂಡ್ರ ನೀರಾಗ ಕುಂಡ್ರ. ತಲೆ ತಾಳ್ತಿ ಅಪ್ಪ ನೀರಾಗ ಆಡ್ಬಾರ್ದಂದ್ರೆ ಆಡ್ತೀಯಲ್ಲ ನೀನು ನೆಗಡಿ ಗೊತ್ತಾಗಲ್ಲ ನೀ ಹೋಗ ಬಟ್ಟೆ ಕೈ ಮಾಡ್ಕೊಂಡ್ ಈಗ ರೀಟಾ ಮಾಡಕ್ಕಿದ್ರೆ ಮಾಡೋದು ನೀನು ಸ್ವಲ್ಪ. ರೀಟಾ ಮಾಡೋದು ನೀನು ಸಾಕು. ಫ್ರೆಂಡ್ಸ್, ಇವತ್ತಿನ ಶುಭಾಷಿತ ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.